किसका है घर हमारा यार ಮಾಡ್ಕೊತ ಮೌಲಾ ಸಾಹೇಬ್ರು ಯಾರಾದ್ರೆ ಮನಿ ಒಳಗ ಬಂದ ರಾಜಕೀಯ ನಡೆಸಲಕತ್ಯಾರಿ ಸರ್ ಕಟ್ಟದವಲ್ಲ ಬಿಟ್ಟವಲ್ಲ ಅದಕ್ಕ ಅವ್ರು ನೋಡೋಣ ಏನೇನ್ ಹೇಳ್ತಾರ ಈಗ ಚಾಲು ಆಗ್ಯಾವಲ್ರಿ ಸಣ್ಣಂಗಿ ಈಗ ಚಾಲು ಆಗೈತಿ ಹೋಗ್ಲಿ ನೋಡಮ್ಮ ಅದಕ್ಕೆ ಏನ್ ಹೇಳ್ತಾರ ನೋಡ್ತಮ್ಮ ಕವಿಗಳು ನನಗ ವರುವ ಆದಿಶಕ್ತಿ ಆಗಯನಗ ವರುವ ಆದಿಶಕ್ತಿ ಆಗಯನಗ ವರುವ ಬರುವಂತ ಆಶೀರ್ವಾದ ಕೊಡು ಮುಗಿಯತೇನ ಕರುವ ತಾಯಿ ನಿನಗ ಮುಗಿಯತೇನ ಕರುವ ಗಿಯಾಗ ಇಲೇಸ ಬರುವಂತ ಆಶೀರ್ವಾದ ಕೊಡು ಮುಗಿಯತೇನ ಕರುವ ತಾಯಿ ನಿನಗ ಮುಗಿಯತೇನ ಕರುವ ಮಾತಿನೊಳಗ ಹಾಕಬೇಡ ಮಾತಿನೊಳಗ ಹಾಕಬೇಡ ಮಾತಿನೊಳಗ ಹಾಕಬೇಡ ಮರುವ ಈ ಗರ್ವ ಬ್ಯಾಡ ಯನ ಗೌರಾದೇವಿ ಬೇಡಿದ ಕೊಡವ ವರುವ ಬೇಡಿದ ಕೊಡವ ಬರುವ ಸಾಲೊಟ್ಟಿಗೆ ಊರಾಗ ಬೇಡಿದ ಕೊಡವ ವರುವ ಗಿಯಾಗ ಈ ಗರ್ವ ಬ್ಯಾಡ ಯನ ಗೌರಾದೇವಿ ಬೇಡಿದ ಕೊಡವ ವರುವ ಮೂರು ಮಂದಿಗೆ ಬೇಡಿದ ಕೊಡವ ಬರುವ ಮೌಲನ ಬಿಶಾನ ಹೊಸ ಮೌಲನ ಬಿಶಾನ ಹೊಸ ದರುವ ಮೌಲನ ಬಿಶಾನ ಹೊಸ ದರುವ ಈ ಸಂತ ಸಭಾದಾಗ ಗಾಯನ ಮಾಡತೀವಿ ಎಲ್ಲ ಸುರುವ ಎದ್ದ ತಕ್ಷಣ ಇದೆ ಎಲ್ಲ ಸುರುವ ಈ ಸಂತ ಸಭಾದಾಗ ಗಾಯನ ಮಾಡದಿವೆ ಇದೆ ಎಲ್ಲ ಗುರುವ ಎದ್ದ ಸರ್ಗ ಇದೆ ಎಲ್ಲ ಗುರುವ ಏನ್ ಹೇಳತ್ತೇರಿಪ್ಪ ನಮ್ಮ ಸರಿಜೋಡಿ ಕಲಾವಿದರಾದಂತವ್ರು ಮೌಲಾಕಕ್ಕವರು ಅವರು ಚಾಲು ಮಾಡ್ಯಾರ ಎದ್ ಕೂಡ ಎದ್ದ ತಕ್ಷಣ ಹೇಳತ್ಯಾರ ಹೌದ್ರಿ ಓಂಕಾರ ಮುಖದಿಂದ ವಾಯು ಐವತ್ರಿ ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ನೆಲ ಹಿಂಗ ಹೌದು ಓಂಕಾರ ಅನ್ನುವಂತ ಶಬ್ದ ಶಬ್ದ ಗಂಡಿಂದ ಐತಿ ತಂಗಿ ಆ ಓಂಕಾರ ಅನ್ನುವಂತ ಹೌದು ಮುಖದಿಂದ ಹುಟ್ಟೈತಿ ಈ ಜಗತ್ ಅವ್ರು ಹೇಳತ್ಯಾರ ಹಾ ಚಾಲು ಮಾಡ್ಯಾರ ಸುರುವಿಗೆ ಓಂಕಾರ ಅನ್ನುವಂತ ಮುಖ ಮತ್ತೆ ಯಾಕಂದ್ರೆ ಶಿವಶಕ್ತಿ ಒಕ್ವಾದ ಐತಿಪ್ಪ ಹೌದು ಅಂದಾರಲ್ರಿ ವಾದ ಮಾಡ್ರನ ಐತಿ ತೆಗೆದು ವಾದ ಮಾಡ್ಲಿಕ್ಕೆ ಇಲ್ಲ ಎಲ್ಲ ಕೆದರದಾಗೆ ಸಿಗುದಾರ ಅದಕ್ಕ ಹೇಳ್ರಿ ಓಂಕಾರ ಮುಖ ಅಂದ್ರ ಗಂಡ ಐತಿ ಅಂತ ಹೇಳತ್ಯಾರ ಹೇಳ್ತಾರ್ರಿ ಓಂಕಾರ ಅನ್ನುವಂತ ಶಬ್ದ ಎಲ್ಲ ಹೆಂಗ ಗಂಡ ಆಗ್ತದ್ರಿಪ್ಪ ಹೆಂಗ್ರಿ ಈ ಅಂದ್ರು ಮಾಯ್ಕೊಂಡ್ ಜರ ಇನ್ನ ಸೌಂಡ್ ಬಾಕ್ಸ್ ಒಂದ್ ಜರ ದೊಡ್ಡ ತಂದಿಡ್ರಿ ಇವು ಛತ್ಯಾನ ಕಿರಿಕಿರಿ ಮಾಡ್ತತ್ರಿ ಹೊಳ್ಳಿ ಓಂಕಾರ ಅನ್ನುವಂತ ಶಬ್ದ ಗಂಡ ಐತಿ ಅಂತ ಅವ್ರ ತತ್ವ ನಡೆದದಪ್ಪ ಹೌದು ಹೇಳ್ತಾರಿ ಗಂಡ ಐತೆ ಅಂತ ಹೇಳ್ತಾರಿ ಹಂಗ ಗಂಡ ಆಗ್ಲಕ್ ಬರ್ತದ್ರಿ ಹಂಗ ಆಗುದಿಲ್ಲ ಅದು ಒಂದ್ ಶುಕ್ಲ ಒಂದ್ ಶವನಿತ ಹೌದು ಎರಡು ಕೂಡಬೇಕ ಹೌದು ಎರಡು ಜೋಡಿ ಬೇಕಲ್ರಿ ಎರಡು ಕೂಡಿದಾಗನ ಆಗೋದೈತಿ ಕೂಡ್ಲಾರ್ದ ಆಗಂಗಿಲ್ಲ ಖರೆ ಓಂಕಾರ ಅನ್ನುವಂತ ಶಬ್ದ ಎಲ್ಲ ಗಂಡ ಆಗ್ಲಕ್ ಬಂದಿಲ್ಲ ಹೌದು ಅದಕ್ಕೆ ರೂಪ ಕೊಡ್ಬೇಕಾದ್ರನ ಹೌದು ಏನ್ ಬೇಕ್ರಿ ಒಂದ್ ಹೆಣ್ಣ ಹೋಗಿ ಕುಂಡ್ರಬೇಕಾತ ಇದರ ಮುಂದ ರೂಪ ಬೇಕಾದ್ರೆ ಹೆಣ್ಣು ಬೇಕು ಅಂದ್ರೆ ಹೆಂಗವ ಈಗ ಸ್ವಾಭಾವಿಕ ತಮ್ಮ ಹೇಳ್ರಿ ಮದ್ವಿ ಮಾಡ್ಕೊಳಕ್ಕಿಂತ ಮೊದಲ ಜೋಡ ಹೌದು ಮಾಡ್ಕೊಳಕ್ಕಿಂತ ಮೊದಲ ಸಸಾರ ಸಸಾರ ಯಾವಾಗ ಅಕ್ಕಿನ ಜೋಡ ಮಾಡ್ಕೊಂಡಿ ಅವಾಗ ಮುಂದ ಚಾಲು ಆತ ಸಂಸಾರ ಸಂಸಾರ ಮೊದಲ ಸಸಾರ ನಂತರ ಅಕ್ಕಿ ಬರೋಕ್ಕಿಂತ ಮೊದಲ ಸಸಾರ ಇತ್ತು. ಆಕಿ ಬಂದು ಯಾವಾಗ ಮನ್ಯಾಗ ಕಾಲು ಇಟ್ಟಳಲ್ಲ
ಅವಾಗ ಸಂಸಾರ ಹೌದು ಅವಾಗ ಸಂಸಾರ ಆಯ್ತು. ಸದ ಮುಂದೊಂದು ಹೆಂಗ ಪೂಜೆ ಬಂದ ಬಳಕ ಸಂಸಾರ ಆಗೈತಿಲ್ಲ ಹಂಗ ಓದ ಮುಂದೆ ಒಂದು ಪೂಜೆ ತಂದಿಟ್ಟಾಗ ಓಂ ಅಂತೇಳಿ ನಾಮ ಬಂದ. ಅವಾಗ ನಾಮ ಬಂದದ. ಮತ್ತ ಮುಂದಿನ ಪೂಜಿನ ಜರ್ಕರ್ ತೆಗೆದು ತೆಳಗಿಟ್ರ ಕಡಿಗೆ ಮಾಡ್ರಿ ಓಂ ಆಗಂಗಿಲ್ಲ. ಅದು ಏನಾಗ್ತದವ ಅರ್ಥ? ಇದು ವಾವ್ ಅನ್ಕೋತ ಹೋಗು ಪಾಳೆ ಬರ್ತದ. ಓಂ ಅಂತ ಹೇಳಿ ಶಬ್ದ ಬರಂಗಿಲ್ಲ. ಹೌದು ನಾಯಿ ಹೆಂಗ ಬೊಗಳ್ಬೇಕಾಗ್ತದ. ಅದಕ್ಕ ಮುಂದ ಒಂದು ಪೂಜೆನ ಬಂದ ಕೂತೈತಿಲೆ ಅದು ಹೆಣ್ಣದ. ಅದ ಹೆಣ್ಣೈತಿ. ಹೆಣ್ಣದ ಅದ ಬಂದ ಕೂತಾಗ ಅದಕ್ಕ ರೂಪ ಬಂದೈತಿ, ಬಂದೈತಿ, ಹೆಸರು ಬಂದೈತಿ, ಬಂದೈತಿ, ನಾಮ ಬಂದೈತಿ. ಬಂದದವ. ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ, ನಾಮ ಐತಿ. ಎಲ್ಲಿ ನಾಮ ಐತಿ ಐತಿ ಅಲ್ಲಿ ರೂಪ ಐತಿ. ರೂಪ ಐತಿ, ರೂಪ ಐತಿ. ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ. ಹೌದು 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 ಖರಿ ಅದವ. ಹೌದು ಈಗ ಹೇಳ್ರಿ ಒಂದ್ ಮತ್ತೊಂದು ಮಾತು ಹೇಳ್ರವ್ರು. ಏನಂತವ? ಅಂಡಜ 21 ಲಕ್ಷ, ಹೌದು ಪಿಂಡಜ 21 ಲಕ್ಷ, ಲಕ್ಷ, ಉದ್ಬೀಜ 21 ಲಕ್ಷ, ಹೌದು ಹೌದು ಜಲಜ 21 ಲಕ್ಷ. 21 ಲಕ್ಷ. ಈ ಅಂಡಜ ಪಿಂಡಜ ಜಲಜ ಉದ್ಬೀಜ ಬೀಜ ಇತ್ತೂರ ಒಳಗನ 84 ಲಕ್ಷ ಜೀವರಾಶಿ ಜನ್ಮ ತಾಳವತ್ ಹೇಳ್ತಾರಿ ಹೇಳ್ತಾರ್ರಿ. ಅಂಡ ಜಾತಿ ಅದಕ್ಕಂದ್ರು ಎದಕ್ಕತ್ತಾರ್ರಿ? ಅಂಡ 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 ಅಂದ್ರ ತಮ್ಮ ತತ್ತಿ ಒಳಗ ಹುಟ್ಟಿದಕ್ಕ ಅಂಡ ಜನ ಬೇಕಾಗ್ಯದ. ಬೆಳಗಿರ್ತಾವ ತತ್ತಿ ಅವ್ ಬೆಳಗ್ರಿ ಕರಗ್ರಿ ಅಜ್ಞಾನ ಮಾಡೋದೈತಿ. ಒಳಗೆ 2 ನಮೂನಿ ಇರ್ತಾವ್ರಿ. ತತ್ತಿ ತತ್ತಿ ಅದಕ್ಕತ್ತಿನ ಅವ್ ಒಳಗ ಟಿವಂಕಿ ತತ್ತಿ ಚಿಕ್ಕಬಕ್ ಇರ್ತಾವ ಅಂತ ನಾ ತತ್ತಿ ನಾವು ಕೈ ಮಾಡಿದ್ವಿ. ಹಡಿ ಪಕ್ಕ ಹಡಿ ಕೂಗ ಅಂಡ ಅಂದ್ರ ತತ್ತಿ. ತತ್ತಿ ತತ್ತಿ ಒಳಗ ಹುಟ್ಟಿದಕ್ಕ ಅಂಡ ಜನ ಬೇಕಾಗ್ಯದ. ಹೌದ್ರಿ. ಇನ್ನ ಪಿಂಡಜ ಗರ್ಭದೊಳಗ ಜನ್ಮ ತಾಳೋದಕ್ಕ ಹೌದು ಪಿಂಡಜ ಅನ್ಬೇಕಾಗ್ಯದ. ಅನ್ಬೇಕಾಗಿತ್ರಲ್ಲ. ಇನ್ನ ಜಲಜ ಈ ಹಾವಾಗ್ಲಿ ಚೋಳಾಗ್ಲಿ ಕಪ್ಪೆ ಆಗಲಿ ಇವೆಲ್ಲ ಜನ್ಮ ತಾಳ್ತದ ಎದ್ರಾಗ್ರಿ ನೀರ. ಹೌದು ನೀರಿನೊಳಗಿರ್ತೈತಿ ಇದು. ಹೌದು ಹೌದು. ಜಲಜ ಅಂದ್ರ ನೀರ. ಇನ್ನ ಉದ್ಬೀಜ ಉದ್ಬೀಜ ಅಂದ್ರ ತಮ್ಮ ಈ ಭೂಮಿ ಇದ್ದಾಗನ ಬೀಜ ಬಿತ್ತಿದ ತಕ್ಷಣ ಬೀಜ ಉದ್ಭವ ಆಗ್ಬೇಕಾದ್ರೆ ಭೂಮಿ ಇದ್ದಾಗನ ಬೀಜ ಉದ್ಭವ ಆಗ್ತದ. ಭೂಮಿ ಇರ್ಲಿಕ್ಕಂದ್ರ ಬೀಜಿನ ಉದ್ಭವ ಆಗಂಗಿಲ್ಲ. ಇಲ್ಲ ಅದಕ್ಕೆ ಹೇಳ್ಯಾರ ಏನಂದ್ರಿ? ಅಂಡಜ ಅಂದ್ರ ತತ್ತಿ, ಪಿಂಡಜ ಅಂದ್ರ ಗರ್ಭ, ಜಲಜ ಅಂದ್ರ ನೀರ, ಉದ್ಬೀಜ ಅಂದ್ರ ಭೂಮಿ. ಹೌದಲ್ಲ. ಇವ ನಾಲ್ಕೋದ್ರೊಳಗ ಹೆಣ್ಣಿನ ಪಾಲು ಐತಿ. ಐತ್ರಿ. ಹೆಣ್ಣಿನ ಪಾಲು ಇದ್ದಾಗನ ಇವೆಲ್ಲ ಉತ್ಪನ್ನ ಹಾಕೋತ ಬಂದಾವ್ರಿ. ಅದಕ್ರಿ ನಮ್ಮ ಮೌಲಕ ಅವ್ರು ಹೇಳತ್ತೇರಿ ಇವೆಲ್ಲ ಗಂಡದಾವತ್ ಹೇಳಿ. ಕಾಕಾ ಹೇಳ್ತಾನ್ರಿ ಬರೇ ಗಂಡಿನಿಂದ ಅಟ್ಟ ಕೆಲಸ ಆಗಂಗಿಲ್ಲ. ಆಕಿನೂ ಬೇಕ, ತಾಯಿ ಬೇಕಲ್ಲ. ಕೂತ್ರ ಹೆಣ್ಣ, ನಿತ್ರ ಹೆಣ್ಣ, ಎದ್ರ ಹೆಣ್ಣ, ಬಿದ್ರ ಹೆಣ್ಣ, ಸತ್ರ ಹೆಣ್ಣ, ಸುಡ್ಗಾಡ್ಕೋದು ಒತ್ತಬೇಕಾದ್ರೆ 3 ಮಳ ಮಣ್ಣು ಬೇಕು. ಮಣ್ಣು ಐತಿ ಹೆಣ್ಣ. ಆಕಿನ ಬಿಟ್ಟಂತೂ ಏನು ಕಡಿಯಾಕಿಲ್ಲ. ಅದಕ್ಕ ಅವರು ಹೇಳತ್ತಾರ ತಮ್ಮ ಎಲ್ಲ ಪರಮಾತ್ಮ ಅಂದ್ರೆ ಹೆಚ್ಚಿನವದಾನ. ಎಲ್ಲ ನೀನಪ್ಪ ನೀನ ನಂಬಿದವ್ರಿಗೆ ಮುಕ್ತಿ ಆಗ್ತೈತಿ. ನೀ ಹೌದು, ನಿನ್ನ ನಾಮವೇ ಹೌದು ಅಂತ ಹೇಳತ್ತೇರಿ. ನಾಮ ಬರ್ಬೇಕಾದ್ರ ರೂಪ ಬೇಕಲ್ಲ, ರೂಪ ಬೇಕಲ್ಲ. ಮೌಲ ಕಾಕ ಅಂತೇಳಿ ಕಾಕನ ಒದರ್ಬೇಕಾದ್ರೆ ಕಣ್ಣಿಗೆ ಕಾಣ್ತಾನು. ಕೈ ಅದಾವ, ಕಾಲದಾವ, ಕಣ್ಣದಾವ, ಮೂಗದಾವ, ಕಿವಿ ಐತಿ, ಬಾಯಿ ಐತಿ, ಅಖಂಡ ಅದ್ವೈತ ಶರೀರ ಕಾಣತೈತಿ. ಒದರ್ತೀವಪ್ಪ. ಕಣ್ಣಿಗೆ ಶರೀರ ಕಾಣ್ಲಿಕ್ಕ ಎದಕ್ ಒದರ್ಲಕ್ ಬರ್ತೈತಿ? ಹಂಗ ಇದು ಜೀವಾತ್ಮ ಅಂದ್ರೆ ಹೆಂಗ ಕರಿಲಾರದವ್ರ ಮನೆಗೆ ಕಳಸ್ಗಿತ್ಯಾಗಿ ಬಂದವನ ಇವ ಜೀವಾತ್ಮ. ಬರ್ಬೇಕಾದ್ರ ಅವ ನಮ್ಮ ಸ್ವಾರ್ಥಕ್ಕೆ ಬಂದಿಲ್ಲ, ತನ್ನ ಸ್ವಾರ್ಥಕ್ಕೆ ಬಂದು ಕೂತಾವನ ಒಳಗೆ. ತನಗಾಗಿ ಬಂದು ಕೂತಾನ. ಹೆಂಗ ತಮ್ಮ? ಹಿಂದಕ್ಕೇನ ಜನ್ಮದಾಗ ಮಾಡಿರುವಂತದ್ದು ಕರ್ಮ ಕಳ್ಕೊಲಕ ತಾನಾಗೆ ಬಂದ ಒಳಗ್ ಕೂತ್ ಏ ಗರ್ ಮೇರಾ ಹೈ ಅಲ್ಲ ಕತ್ಯಾನ ಒಳಗ ಬಂದ ಕೂತ್. ಯಾರಾದ್ರೆ ಮನಿ ಒಳಗ ಬಂದ ರಾಜಕೀಯ ನಡೆಸಲಕತ್ಯಾರಿ ಅದಕ್ಕ ಅವ್ರು ನೋಡುನು ಏನೇನು ಹೇಳ್ತಾರ. ಸಣ್ಣಂಗ ಈಗ ಚಾಲು ಆಗೈತಿ. ಅದಕ್ಕೆ ಏನ್ ಹೇಳ್ತಾರ ನೋಡ್ತಮ್ಮ ಕವಿಗಳು. ಸಭಾ ಸಭಿಕರಿಗೆ ಶರಣವಾಗಿ ಹೇಳುವೆ, ಏ ದೈವ ದೇವರ ತಾಯಿ ತಂದೆ ಹವದು.
ಬಿದ್ದ ಮರದ ಮರವಿಗೆ ಬಿದ್ದು ಹೊರಗ ಹುಡುಕಿದರೆಯಲ್ಲಿ ಹೇಗ ಬಾಬಾದು ಗೀಯಾಗ ಗಾಗಿಯಾಗ ಏ ಮನೆಯಲ್ಲಿ ದೇವರಿದ್ದ ಮರದ ಮರವಿಗೆ ಬಿದ್ದು ಹೊರಗ ಹುಡುಕಿದರೆಯಲ್ಲಿ ಹೇಗ ಬಾಬಾದು ಗೀಯಾಗ ಗಾಗಿಯಾಗ ಭಕ್ತಿ ಬೇಕು ಮದನ ಪೋತ ಮಾನವರಲ್ಲಿ ಭಕ್ತಿ ಬೇಕು ಮದನ ಪೋತ ಮಾನವರಲ್ಲಿ ಪೋತ ಮಾನವರಲ್ಲಿ ಭಕ್ತಿ ಬೇಕು ಮೊದಲ ಮಾನವರಲ್ಲಿ ಹೌದು ಏ ಯುಕ್ತ ಮಾನವರ ಕರ್ತವ್ಯ ಏ ನೀತಿ ನೇಮಾಯ್ತಿ ಸೌಮ್ಯ ಸದಾಚಾರ ಮಾತಾಡಿ ರಂಗಮಲ ಭವ್ಯ ಗಾಯಿಯಾಗ ಗಾಯಿಯಾಗ ಏ ನೀತಿ ನೇಮಾಯ್ತಿ ಸೌಮ್ಯ ಸದಾಚಾರ ಮಾತಾಡಿ ರಂಗಮಲ ಭವ್ಯ ಗಾಯಿಯಾಗ ಗಾಯಿಯಾಗ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮೇಲೆ ತಮ್ಮ ನಿನ್ನ ಆಯುಷ್ಯ ಕಳೆ ಕಳಿದಾಡ ದಿವ್ಯ ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನ ಹಾಡ್ತಾರಂದ ಕಾವ್ಯ ಕೇಳ ತುಂದ ಕಾವ್ಯ ಗಾಯಿಯಾಗ ಗಾಯಿಯಾಗ ನಾನ್ಯಾರು ಎಲ್ಲಿಗೆ ಹೋಗೋದಿಲ್ಲ ಅರಿಬೇಕು ಅರಿಬೇಕು ನಮ್ಮ ಅರಿಬೇಕು ಅಹಂಕಾರ ಬೀಜ ಹುರಿಬೇಕು ಗಾಗಿಯಾಗ ಗಾಗಿಯಾಗ ದೃಢ ಭಕ್ತಿದಿಂದ ನೀ ತ್ರಿಕಾಲಲ್ಲಿ ದುಡಿಬೇಕು ದುಡಿಬೇಕು ಹುಡುಗ ದುಡಿಬೇಕು ನಾವು ಒಂದೇ ಮಾರ್ಗ ಮಾರ್ಗ ಹಿಡಿಬೇಕು ಗಾಗಿಯಾಗ ಗಾಗಿಯಾಗ ಏ ತನ್ನಂತೆ ಪರರೆಂದು ಭಾವಿಸಿ ಭಾವಿಸಿ ನಡೆದರ ತನ್ನಂತೆ ಪರರೆಂದು ಭಾವಿಸಿ ನಡೆದರ ತನ್ನಂತೆ ಪರರೆಂದು ಭಾವಿಸಿ ಹೌದು ತನಗೆಂದು ಯಾವ ದೋಷ ಕಟ್ಟಲಾರದು ಮನೆಯಲ್ಲಿ ದೇವರಿದ್ದ ಮೌತ ಮರಿಗೆ ಬೆತ್ತ ಹೊರಗ ಹುಡುಗಿಯಲ್ಲಿ ಸಿಗಬಹುದು ಗಾಗಿಯಾಗ ಗಾಗಿಯಾಗ ಏನ್ ಹೇಳ್ತಾರೆ ಕವಿಗಳು ಮತ್ತೇನು ಹೇಳ್ತಾರೆ ಬಾ ಸಭಾ ಸಭಿಕರಿಗೆ ಶಿರಬಾಗಿ ಹೇಳುವೆನೋ ಹಾ ಈ ದೈವ ದೇವರ ತಾಯಿ ತಂದೆ ಹೌದು ಹೌದ್ರಿ ಮನೆಯಲ್ಲಿ ದೇವರಿದ್ದ ಹ ಮರತ ಮರಿವಿಗೆ ಬಿದ್ದ ಹೌದು ಹೊರಗ ಹುಡುಕಿದರೆ ಎಲ್ಲಿ ಸಿಗಬಹುದು ಖರೆ ಐತಿ ಬಾ ಯಾವ ದೇವ್ರ ತಮ್ಮ ಬೇಕರ್ಲ ಪರಮಾತ್ಮ ಅಲ್ಲಿ ಹಿಡ್ಕೊಂಡು ಇಳಿಸ್ತಕ ಬರೀ ಅದಾನ ಅದಾನ ಅಂತೇಳಿ ಅನುದಾತ್ ಖರೆ ನೋಡಿಲ್ಲ ಹುಟ್ಟಿ ಇಳಿಸ್ತರ್ಕ ಇಷ್ಟು ದೊಡ್ಡವರಾಗಿ ನಿಂತೀವ ಹಿಂಗ ಅದಾನ ಅಂತೇಳಿ ನಮ್ಮ ನಿಮ್ಮ ಕಣ್ಣಿಗೆ ಕಂಡಾನವ ಕಂಡಿಲ್ಲವ ಇಲ್ಲ ಅವನ ರೂಪನು ಕಂಡಿಲ್ಲ ಕಂಡಿಲ್ಲ ಅವನ ಛಾಯಾನು ಬಿದ್ದಿಲ್ಲ ಇಲ್ಲ ರೂಪ ಇದ್ರನ ಛಾಯಾ ಬಿದ್ದಿತ್ತಲ್ಲ ಬೇಕಲ್ಲ ರೂಪ ಇದ್ದಾಗೆಲ್ಲ ಹೌದು ಹಂಗ ತಮ್ಮ ಜಗತ್ತಿನೊಳಗೆ ಹೌದು ಹುಟ್ಟಿರುವಂತ ಕೂಸಿನ ಕಣ್ಣಿಗೆ ಪ್ರಥಮದೊಳಗೆ ಕಾಣೋದು ಬರೀ ಎರಡ ದೇವ್ರ ಯಾವ್ಯಾವ ಎರಡು ದೇವ್ರ
ತಮ್ಮ ಹೇಳ್ರಿ ಒಂದ್ ಜನ್ಮ ಕೊಟ್ಟ ತಾಯಿ, ಹೌದು ಎರಡನೇದ ಭೂಮಿ ತಾಯಿ. ಭೂಮಿ ತಾಯಿ ಹೌದು. ಹುಟ್ಟಿರುವಂತ ಕೂಸು ಮೊದಲ ಕಣ್ಣು ತೆರೆದ ಅದು ನೋಡಿತಪ್ಪ ಅಂದ್ರ ಕಣ್ಣಿಗೆ ಕಾಣೋದು ಜನ್ಮ ಕೊಟ್ಟ ತಾಯಿ, ಆಮ್ಯಾಲ ಭೂಮಿ ತಾಯಿ. ಹೌದು. ಒಳಗದಾನನ್ರಿ ಪರಮಾತ್ಮ? ಕಂಡೇ ಇಲ್ಲ, ಇದ್ರೆ ಕಾಣ್ಬೇಕಲ್ಲ. ಕಂಡೇ ಇಲ್ಲ, ಇಲ್ಲ, ಬರೇ ಹುಡುಕ್ಯಾಡ್ದು ಆಗ್ಲಾತೈತಿ. ಹಣಿವಾರ ಅದೇ ಉಳಿವಿಗೆ ಹೋಗ್ಲಿ, ಗೋಕರ್ಣಕ್ಕೆ ಹೋಗ್ಲಿ, ಉಳಿವಿಗೆ ಹೋಗು ಅದೇ ಕಲ್ಲ, ಅದೇ ಮಣ್ಣ, ಅದೇ ಗಾಳಿ, ಹೌದು, ಅದೇ ನೀರದ, ಅದೇ ಕಾಶಿಗೆ ಹೋಗು ಅದೇ ಕಲ್ಲ, ಅದೇ ಮಣ್ಣ, ಅದೇ ಗಾಳಿ, ಅದೇ ನೀರ ಐತಿ. ಶ್ರೀಶೈಲಕ್ಕೆ ಹೋಗು ಅದೇ ಕಲ್ಲ, ಅದೇ ಮಣ್ಣ, ಅದೇ ಗಾಳಿ, ಅದೇ ನೀರ ಐತಲ್ಲ, ಅದೇ ಐತಿ. ಖರೆ ಆ ಪರಮಾತ್ಮ ಈಗ ನನ್ನ ತಾಯಿ ಹೆಂಗದಾಳ ಹಿಂಗ ಏನ್ರೆ ಕಂಡಾನ ನಾವು ಮನ್ಯಾಗ? ಇಲ್ಲವ, ಕಂಡಿಲ್ಲ ಇಲ್ಲ, ಕಂಡಿಲ್ಲ. ಅದಕ್ಕ ತಮ್ಮ ಹೇಳ್ರಿ, ಅದಕ್ಕೆ ಹೇಳ್ತಾರ ಕವಿಗಳು, ಏನಂತಾರವ? ಕಲ್ಲಿನ ದೇವರಿಗೆ ಹೋಗಿ ಒಂದ ತೊಲಿ ಚಿನ್ನ ಹಾಕಿ ಬೇಡ್ಕೊಳಕಿತ್ತನು ಮೊದಲ ಜನ್ಮ ಕೊಟ್ಟ ತಾಯಿಗೆ ಒಂದ ತುತ್ತ ಅನ್ನ ಹಾಕಿ ಅಕ್ಕಿನ ಸಂರಕ್ಷಣೆ ಮಾಡಿದ್ರೆ ಏನಾಗ್ತದವ? ಕಲ್ಲಿನ ದೇವರಿಗೆ ದುಡ್ಕೊಳ್ಳದ ನಿನ್ನ ಕೊಳೆಮಿ ಬಿದ್ದಿಲ್ಲ, ಏನಿಲ್ಲ, ಹರಕತೆ ಇಲ್ಲ. ಗುಡ್ಡದಾಗಿನ ಕಲ್ಲಿಗೆ ತುಪ್ಪಿನ ಅಭಿಷೇಕ ಮಾಡಿ 1 ಕಿಲೋ ಬ್ಯಾಳಿ ಹಾಕಿ ಹೂರ್ನ ಗಡಬ ಇಟ್ಟು ಬಂಗಾರ ಹಾಕಿ ಒಂದು ತೊಲಿ ಅದಕ್ಕ ಚಿನ್ನ ಹಾಕಿ ಅಲ್ಲಿ ಬೇಡ್ಕೊಳಕಿತ್ತನು ಅದವಂತು ಅನ್ನ ಹಾಕಿ ತಾಯಿಗೆ ಬೇಡ್ಕೋ ಏನು ಆಗಿದ್ದೆ ಆಗ್ತದ. ದೇವ್ರು ಬಂದು ಕಸ ಹುಡುಗ್ಲಾಕಬೇಕು ಮನೆ. ಸತ್ಯ ಮಾತ ಅಂದ್ರೆ ಜಗತ್ತಿನೊಳಗ ಅದಕ್ಕ ಹೇಳ್ಯಾರ ಏನಂತವ? ಮನೆಯೇ ಮೊದಲು ಪಾಠಶಾಲೆ, ಜನನಿ ತಾನೇ ಮೊಟ್ಟ ಮೊದಲಿನ ಗುರು. ತಾಯಿನೇ ಅದಾಳ, ಖರಿ ಅದವ ಮಾತ. ಅಕ್ಕಿನ ಬಿಟ್ಟ ಮ್ಯಾಲ ಇಲ್ಲ ಆಮೇಲೆ ಸಾಲ್ಯಾಗ್ರಿ ಎರಡನೇದ ಸಾಲ್ಯಾಗ ಅದು ಹೆಂಗವ? ಪಗಾರ ಮ್ಯಾಲಿನ ಗುರು, ಎರಡನೇದು ಗುರು. ಇವ ಸಾಲೇನ ಗುರು ಐತೆ, ಪಗಾರ ತಗೋತಾನವ. ಪಗಾರ ತಗೊಳ್ಳೋ ಗುರು. ಹೌದು, ಅವನಿಗೆ ಎಲ್ಲ. ಆದ್ರ ಅವ್ವ ಪಗಾರ ತಗೊಂಡಾಳನ? ಅವ್ ಹೆಂಗ್ ತಗೋತಾಳವ? ಆಕಿ ಪಗಾರ ತಗೊಂಡ್ರ ಮತ್ತ ಸಂಸಾರ ಜನಗಾನಿ ಸಾಲ್ತಿದ್ದಿಲ್ ರೊಕ್ಕ. ತಾಯಿ ಹೆಂಗ ಪಗಾರ ತಗೋತಾಳ? ಅದಕ್ಕ ತಮ್ಮ ಹೌದು, ಎಲ್ಲ ನನ್ನಿಂದ ಆಗೈತಿ, ನೀನ ದೊಡ್ಡವ, ನೀನ ಹೆಚ್ಚಿನವ ಅನ್ಲಾಕತ್ಯಾರ ಅವ್ರು ಬಿ. ಹಂಗೇನ್ ಇರಂಗಿಲ್ರಿ ಮೌಲಕಕ್ಕ, ಹಂಗಾಗುದಿಲ್ಲ. ನಮದ್ ಏನು ವಾದ ಐತಿ ಅಂದ್ರ, ನೀ ಪರಮಾತ್ಮ ಅದಿಯಲ್ಲನ, ಇರು ದೊಡ್ಡವದಿಯಲ್ಲನ ಒಪ್ಪಗೋಣು. ಆದ್ರ ಪರಮಾತ್ಮ ಏನ ಶಕ್ತಿಯನ್ನು ಬಿಟ್ಟು ಸೃಷ್ಟಿ ಮಾಡ್ಯಾನೋ, ಏನ ತಾವ್ ಒಬ್ಬನ ಕುತ್ತು ಮಾಡ್ಯಾನೋ? ಒಬ್ಬನೇ ಮಾಡ್ಯಾನ, ಬೇಕಲ್ಲ. ಹೆಂಗ್ ಮಾಡಿಲ್ಲ? ಒಟ್ಟ ನಿಮ್ಮ ಶಕ್ತಿನ ತಗೊಂಡಿಲ್ಲ, ನಿಮ್ಮ ಹೆಣ್ಣಿನ ಸೆರಗ ತಗೊಂಡಿಲ್ಲ, ಏನು ಇಲ್ಲ. ಹೆಣ್ಣಿಂದ ಸಂಪರ್ಕ ಇರ್ಲಾರದ ನಮ್ಮ ಅಪ್ಪ ಪರಮಾತ್ಮ ಒಬ್ಬ ಮಾಡ್ಯಾನ ಅಂತೇಳಿ ನಿಮ್ಮದು ಸಿದ್ಧಾಂತ ಇದ್ರ ನೀವು ಕೊಡ್ರಿ ಹೇಳ್ರಿ. ಇಲ್ಲ ಅಂದ್ರೆ ಅದ್ಯಾಕಾದಿತ್ತು? ಶಕ್ತಿನೂ ಬೇಕ ಅಂದ್ರಿ ಅಂದ್ರೆ ನಮ್ಮದು ವಾದ ಐತಿ. ಏನಂತ? ಶಕ್ತಿ ಇರ್ಲಾರದ ಸಂಭಾಗ ಒಂದು ಹುಲ್ಲಿನ ಕಡ್ಡಿ ಅಳಿಗಾಡಿಸು ತಾಕತ್ತಾಗಿಲ್ಲ. ಆಗುದೂ ಇಲ್ಲ. ಬರಬರಿ ಹಿಂದೂ ಆಗಿಲ್ಲ, ಇನ್ನು ಮುಂದೆ ಆಗಂಗೂ ಇಲ್ಲ, ಆಗುದೂ ಇಲ್ಲ. ಒಟ್ಟ ನಾನು ಅವ್ರಿಗೆ ಬಿಟ್ಟಿಲ್ಲ ತಮ್ಮ, ಮಾಯ ಇದು. ಹೌದು, ಅವ್ರ ಬಿದ್ದು ಒದ್ದಾಡ್ಯಾರಿದ್ರ, ಕಡಿಯಾಕ ಆಗೋದಾಗಿಲ್ಲ. ಸಂಸಾರ ಸುಖ ಸಾಕತ್ ಹೇಳಿ ಸಾಧು ವೇಷ ತೊಟ್ಟ ಸುಡಗಾಡ ಸೇರಿದ್ರು ಮಾಯಿ ಬೆನ್ನ ಬಿಡಂಗಿಲ್ಲ. ಸಂಸಾರ ಬ್ಯಾಡ ಹೇಳಿ ಅದಕ್ಕೊಬ್ಬ ಮಾತ್ ಮೇನ ಗೊತ್ತೇನವಾ? ಏನೋ ಸಂಸಾರ ಎಂಬುದು ಬಹಳ ಕೆಟ್ಟ, ಯಾವ ಸುಳ್ಳೆ ಮಾಡಿಟ್ಟ ಒಬ್ಬಂದಾನ. ಸಂಸಾರ ಎಂಬುದು ಬಹಳ ಶ್ರೇಷ್ಠ, ಮಾಡ್ಲಾರ್ದ ಭಾಡ್ಯ ಸುಳ್ಳೆ ಕೆಟ್ಟ ಅಂದಾನ. ಮಾಡ್ಲಾರ್ದ ಭಾಡ್ಯ ಅಂದಾನ ಅವನಿಗೆ. ಹೌದಲ್ಲ ತಮ್ಮ, ಮಾಡುದು ಬಹಳ ಮಜಾ ಐತದ್ರೊಳಗೆ. ಒಂದು ಕುಂಬಾರ ಹುಳ ಯಾವತ್ತು ಕೆಸರು ತಂದ ಕೆಸರ್ಲೇನ ಮನಿ ಕಟ್ಟದೈತಿ, ಮನೆ ಅಲ್ಲೇ ಕೆಸರಾಗ ಇರ್ತೈತಿ. ಕರೆ ಆ ಕೆಸರ ಮನಿ ಕಟ್ಟತೈತಿ, ಒಳಗ್ ಹೋಗಿ ಎಲ್ಲಾ ತರ ಅಗದಿ ಚಂದ ಮಾಡ್ಕೋತೈತಿ. ಖರೆ ಕೆಸರಾಗಿರುವಂತ ಹುಳ ಆ ಕೆಸರ ತನ್ನ ಮೈಗೆ ಹಚ್ಕೊಂಡಿಲ್ಲ, ಒಂದೇ ಟಿಬುಕ್ಸ ಹತ್ತುದ್ರ ಮೈಗಿ. ಬರೇ ಒಂದು ಮನಿ ಕಟ್ಟಬೇಕಾದ್ರೆ ನಾವ ನೀವ ಹೇಳ್ರಿ ಕತ್ತಿ ಮಾಡಿ ಹೇಳ್ಬಿಟ್ಟು ಹಾಡು ಹೇಳ್ತೀನಿ. ತಮ್ಮ ಸಣ್ಣ ದೊಡ್ಡವರ ನಾರಿಯಾರೇ ಭಾವದಲ್ಲಿ ಬದಲಾಗಿ ಬೇಜಾರ ಹಾಳಾಗಿ ಹೋಗ್ತಾರ ಹೊಳೆಯಾದೆ ಮುಂದ ಹೊಳೆಯಾದೆ ಈ ಜನ್ಮ ಕಳೆದರೆ ಮತ್ತೊಮ್ಮೆ
ಆಗೋದಿಲ್ಲ ಹೌದು ತಮ್ಮ ಪಾಯ್ದೆ ಮಾಡಿ ಕೊರೋ ಮರ್ಯಾದೆ ಬೆಂಕಿ ತಲೆ ಒಳಗಿಟ್ಟು ಅಳಿವೆ ಬೇದರ ಆ ಬೆಂಕಿ ನಿಮ್ಮ ಕೈಗೆ ಬವದೆ ತಾಯಿಯಾಗ ಮೀಸಲ ಮಾಡಿ ಕೋರಿ ನಮ್ಮ ತಾಯಿ ಮೇನಾಗಿ ಮೇನಾಗಿ ತಾಯಿ ಮೇನಾಗಿ ನಮ್ಮ ತಾಯಿ ಆಕೆನ ಚಾಣಾಚಿಯಾಗಿಯಾಗ ದಾಗಿಯಾಗ ಪಂಜರದಲ್ಲಿ ಒಂದ ಜೀವ ಸಲ್ವೇದಂತ ಬಾಕಿ ಸಲ್ವೇದಂತ ಬಾಕಿ ನಾಲಕ್ತಿ ಅಕಿನೆ ಪಾಲಾಚಿಯಾಗಿಯಾಗ ದಾಗಿಯಾಗ ನಾನು ನೀನು ಎಂಬ ಮಾತು ವಿಷ ಪದರಲ್ಲಿ ಕಟ್ಟಿಕೊಳ್ಳಬಾರದು ಹುಡುಗಿರಿಯಲ್ಲಿ ಸಿಗಬಹುದು ನಡಿಲುವ ಹಾದಿಯೊಳಗೆ ಮೂರ ಹಾದಿ ಹೌದ್ರಿ ತಮ್ಮ ಶೋಧ ಮಾಡಿ ನೋಡಿ ಕೊರವಾರಿ ಸದಾ ಭಾವದಲ್ಲಿ ಗಮ್ರ ಇರಬೇಕು ಇರುವಾದಿಯಲ್ಲಿ ಅವಂಗ ಭವ ಬಾದಿಯಾಗಿಯಾಗ ಶಾಂತಿ ಸರೋಹಿತ ಬುದ್ಧಿ ಗಾಲಿ ಮಾತ ರೀತಿ ನೀತಿ ಸುಧಾರಿ ಹಾದಿ ತಿಳಿಯದೆ ವಿಶ್ವಧೂರಿ ಅವನೇ ವಾದಿಯಾಗಿಯಾಗ ಬಾಳ ಜನ್ಮದ ಪುಣ್ಯ ಬೇಗ ಇದನ್ನ ತಿಳಿಯುವುದಕ್ಕ ಇದನ್ನ ತಿಳಿಯುವುದಕ್ಕ ಇದನ್ನೆಲ್ಲ ನಾವು ಅಳಿಯುವುದಕ್ಕ ಗಾಗಿಯಾಗ ಗಾಗಿಯಾಗ ತಿಳಿದಳಿದು ಉಳಿದು ಮನ ಮೈಲಿಗೆ ತೊಳೆದವ ಹೊಳೆಯದರ ಏಸಬೇಕು ಮೋಕ್ಯಾಗಿಯಾಗ ಗಾಗಿಯಾಗ ಮತ್ತೇನ್ ಹೇಳ್ಯಾರ ತಮ್ಮ ಮತ್ತೇನ್ ಹೇಳ್ತಾರೆ ಇವ ಮೊದಲ ಬೆಳಕೈತಿ ಅಂದ್ರ ಬೆಳಕಂದ್ರ ಗಂಡ ಹೌದ್ರಿ ಅವ್ರು ಹೇಳ್ಯಾರಿ ತಮ್ಮ ಎದ್ದ ತಕ್ಷಣ ಹೇಳ್ತಾರೆ ಗಂಡ ಹಾಡ ಅವ್ರು ಬೆಳಕಂದ್ರ ಗಂಡ ಐತಿ ಕತ್ತಲಿ ಅಂದ್ರ ಹೆಣ್ಣ ಐತಿ ಹೌದ್ರಿ ಮೊದಲ ಬೆಳಕ ಅನ್ನುವಂಥದ್ದು ಶ್ರೇಷ್ಠ ಐತಿ ಬೆಳಕು ಬೇಕು ಅಂತ ಹೇಳತ್ತಾರ ಹೇಳ್ತಾರಿ ಬೆಳಕು ಹುಟ್ಟಬೇಕಾದ್ರೆ ಇದಕ್ಕೂ ಇರ್ಬೇಕಲ್ಲ ತಾಯಿ ತಂದೆ ಅದಾರಲ್ಲೇ ಅದಾರ ಅದಾರ ತಾಯಿ ಅದಾರ ಬರೇ ಒಂದನ್ ಕರಿತೇಲಿ ಮಾನವ ಹುಟ್ಟಬೇಕಾದ್ರೆ ಹೌದ್ರಿ ಮನ್ಯಾಗ ತಾಯಿ ತಂದಿ ಬೇಕ ಬೇಕ್ರಲ್ಲ ಬೇಕ್ ಬೇಕು ಹಕ್ಕಿ ಪಕ್ಷಿ ಹುಟ್ಟಬೇಕಾದ್ರೆ ತಾಯಿ ತಂದಿ ಬೇಕ ಅಲ್ಲಿ ಬೇಕ ಈಗ ಪ್ರತಿಯೊಂದಕ್ಕೂ ಬೆಳಕು ಬೇಕಂತ ಹೇಳ್ರಿ ಹೇಳ್ತಾರಿ ಬೆಳಕು ಯಾವಾಗ ಕಾಣ್ತತಿ ಯಾವಾಗ್ರಿ ತಮ್ಮ ಮೊಟ್ಟ ಮೊದಲ ಕತ್ತಲಿ ಹೌದ್ ಮೊದಲ ಕತ್ತಲಿ 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 ಒಳಗ ಓದ ದೀಪ ಹಚ್ಚಿಟ್ರನ ಅವಾಗ ಬೆಳಕು ಹಿಂಗೈತ ಕಾಣ್ತೈತಿ ಹೌದಿವ ಕತ್ತಲಿನ ಇರ್ಲಿಕ್ಕ ಬೆಳಕು ಎಲ್ಲಿದ ಕಾಣ್ತೈತಿ ಎಲ್ಲಿದ ಕಾಣ್ತೈತಿ ಹೋತಮ್ಮ ಹಂಗ ತಮ್ಮ ಮೊದಲ ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟ್ಯದ ಹೌದ್ ಹೌದ್ರಿ ಅದಕ್ಕೆ ಕ್ವಾರಳ್ಳಿ ಅವ್ರ ಒಂದು ಮಾತು ಹೇಳ್ಯಾರ ಏನಂತ ಹೇಳ್ತಾರಿ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಿಂಗ ನಾನು ಕಂಡೇನೋ ತಮ್ಮ ನನಗ ನೀನು ಗಂಡೇನೋ ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾ ಮದ್ವಿ ಮಾಡಿಕೊಂಡೇನೋ ಹೌದು ಹೌದೇವ ಖರೆ
ಅನಂತ ಯುಗದ ಅಚ್ಚಿ ಕಡೆ ಕತ್ತಲೆ ಹಾ ಸುತ್ತ ಮುಸುಕ ಹಾಕಿತ್ತು ಹಾಕಿತ್ತು ನಮ್ಮ ಜ್ಯೋತಿ ಎಲ್ಲಿಂದ ಬಂದಿತ್ತು ಎಲ್ಲಿಂದ ಬಂದಿತ್ತು ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಾ ಹಿಂಗ ಶಾಸ್ತ್ರ ಸನ್ಮಂತು ಹೌದು ಹುಲಿ ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟ್ಯದ ಏ ಹುಟ್ಟಿದ್ರಲ್ಲ ಬೆಳಕ ಬೆಳಕಿನ ಹೊಟ್ಟಿಲೆ ಕತ್ಲಿ ಹುಟ್ಟಿಲ್ಲ ಇಲ್ಲ ಅಂದ್ರೆ ಹೆಂಗ ಹೆಂಗ್ರಿ ನನ್ನಿಂದ ನೀ ಜನ್ಮ ತಾಳಿ ಹೌದ್ ಹೌದ್ರಿ ನಿನ್ನಿಂದ ನಾ ಅಲ್ಲ ಇಲ್ಲ ಇನ್ನೊಂದು ಮಾತು ಮತ್ ಯಾವ್ದ್ರಿ ಈಗ ಈ ಬೆಳಕ ಕೊಡ್ತಾನಲ್ರಿ ಸೂರ್ಯ ದೇವ ಹಾ ಕೊಡ್ತಾನ್ರಲ್ಲ ಇಂಥ ಸೂರ್ಯ ದೇವ ಸಹಿತ ಹಾ ನಮ್ಮ ತಾಯಿ ಕೈಯಾಗ ಗಪ್ಪಾಗಿ ಕೂತಾನಿವ ಏ ಗೊತ್ತಿದ್ ಖರೆ ಐತಿವ ಗೊತ್ತಾನ 33 ಕೋಟಿ ದೇವನ ದೇವತೆಯರೆಲ್ಲ ಬಂದು ಹೌದು ಆಕಿ ಪಾದಕ್ಕ ಶರಣಾಗಿ ಹೌದು ಶಿರಬಾಗಿ ಬಿಡ್ಕೊತಾರ ಕೇಳ್ಕೊಂಡಾಗ ಅವಾಗ ಹೊರ ಕಳಿಸ್ಯಾಳಿವನ ಹೌದ್ ಹೌದ್ರಿ ಅನಕತಕ ಗಪ್ಪ ಕೂತಿದ್ದು ಒಳಗೆ ಒಳಗ್ ಗಪ್ಪ ಕೂತಿದ್ರಲ್ಲ ಅಂತವ್ರೆಲ್ಲ ಗಪ್ಪ ಆಗ್ಯಾರಂದ್ರಿ ಮೌಲಕಕ್ಕ ನೀ ಗಿಡ ನೀವ್ ಹೆಂಗ್ರಿಪ್ಪ ನೀವ್ ಯಾಕಿರ್ತಪ್ಪಲ್ಲ ಅನ್ಬೇಡ್ರಿ ದೊಡ್ಡವ್ರ ಅದಾರು ಇಲ್ಲ ಗಿಡ ಮಕ್ಕಳವಲ್ಲ ಇಲ್ಲಿ ಈ ಗಿಡ ಕಲತ್ತೀರೇನು ಅವ್ರಿಗೆ ಯಾಕ ನಮ್ಮ ಯವ್ವ? ಹಂಗ ಅನ್ಬೇಡ್ರಿ ಹಾ ದೊಡ್ಡವ್ರದಾರ ಯಾಕಂದ್ರೆ ಹೌದು ಹಾಡಿಕೆ ಮಾಡ್ರಿ ಹೆಂಗ್ ಮಾಡ್ಬೇಕು ತಮ್ಮ ಹೆಂಗ ಆಗ್ಬೇಕವ ಜ್ಞಾನಿಕೋ ಜ್ಞಾನಿ ಮೇಲೆ ತೋದೋ ಬಾತ ಹಾ ಹಾ ಗದ್ದೆಕೋ ಗದ್ದ ಮೇಲೆ ತೋದೋ ಲಾತ್ ಹಂಗ ಆಗಬಾರ್ದ ಎರಡು ಬಡಿಗೆನ ಗದ್ದಾದ ಕುಸ್ತಿ ಆಗಿರಬಾರ್ದು ಹೌದು ಜ್ಞಾನದ ಕುಸ್ತಿ ಆಗ್ಬೇಕಾಗ್ಯದ ಹೌದು ಹೌದು ಅವರು ಶಾನೆ ಅದಾರಿ ಶೇಳ್ಯಾರ ಅದಾರಿ ದೊಡ್ಡ ಮೇಳ ಐತಿ ನಮ್ಕಿತನು ಏ ಐತ್ರಲ್ಲ ನೋಡುನು ಯಾವ್ಯಾವ ಲೆಕ್ಕಲೆ ಬರ್ತಾರ ಹೌದ್ರಿ ಒಳಗ್ ಸುದ್ದಿ ತಂದಾರ ಏನಂತ್ರಿ ನೀ ಹೌದು ನಿನ್ನ ನಿನ್ನ ನಾಮವೇ ಹೌದು ನಿನ್ನ ನಿಜ ಭಕ್ತರಿಗೆ. ನಿನ್ನ ನಿಜ ಭಕ್ತರಿಗೆ ಪ್ರೇಮ ಹೌದು ಪ್ರೇಮವೇ ಹೌದು ಆಹಾ. ಹೇಳತ್ತಾರ ತಮ್ಮ ಹೇಳ್ತಾರಲ್ರಿ ಗೌರಿ ವರ ಹೌದು ಹಾ ಗಂಗಾಧರ ಹೌದು ಇವೆಲ್ಲ ಯಾವಾಗ ಯಾವಾಗ್ರಿ ನಾವ್ ಬಂದು ಕುತ್ತಾಗ ಹೌದ್ ಹೌದ್ರಲ್ಲ ಗಂಗಾಧರ ಯಾವಾಗ ಅದಿ ಯಾವಾಗ್ರಿ ನೆತ್ತಿ ಮ್ಯಾಲ ಬಂದ ಆಕಿ ಕುತ್ತಾಗ ಗಂಗಾಧರ ಅವಾಗ ಗಂಗಾಧರ ಇಲ್ಲಿ. ಅವಾಗ ನಮ್ಮ ಎಡದೋಡಿ ಮ್ಯಾಲ ಬಂದು ಪಾರ್ವತಿ ಕುತ್ತಾಗ ಗೌರಿವರ. ಗೌರಿವರ ಆಹಾ. ಖರೆ ಐತಿ ಇವೆಲ್ಲ ಒಂದೊಂದು ಹೆಣ್ಣು ಬಂದ ಬಳಕ ಆದುಲ್ಲ ಹೌದು, ಹೌದು, ಹೌದ್ರಲ್ಲ. ಎಲ್ಲಿ ಅದ? ಅಕ್ಕಿ ಬರೋಕ್ಕಿಂತ ಮೊದಲ್ ನೀ ಗಂಗಾಧರ ಆಗಿ ಏನ ಇಲ್ಲ ಅಕ್ಕಿ ಬಂದ ಬಳಕ ನಿನಗೆ ಹೆಸರು ಬಂದೈತಿ ಅಂದ್ರೆ ಬಂದದ. ನೀ ದೊಡ್ಡವ ಅಲ್ಲ ಹಾ. ಅಕ್ಕಿ ದೊಡ್ಡಕ್ಕಿ ಆಕಿ ತಾಯಿ ದೊಡ್ಡಾಕಿ ಖರೆ ಐತಿ ಅಕ್ಕಿ ಬಂದ ಬಳಕ ನೀ ಗಂಗಾಧರ ಹಾ ಹಾ. ಗೌರಿವರ ಹಾ. ಹಿಂದಾಗಡೆ ಶ್ರೀಧರ ಛ, ಶ್ರೀಧರ ಇವೆಲ್ಲ ಈ ಕಡಿಪ ಹೌದು ತಾಯಿ ಬಂದ ನಾವು ಬಂದ ಬಳಕ ಹೌದ್ ಹೌದ್ರಲ್ಲ ನಾವು ಬರೋಕ್ಕಿಂತ ಮೊದಲ್ ನೀ ಏನ್ರಿ ಆಗಿ ಏನು ಏನು ಇಲ್ಲ. ಆಗಿಲ್ಲ. ಅದಕ್ಕೊಂದು ಮಾತು ಕೇಳ್ಬೇಕಾಗ್ಯದ್ರಿ ಏ ಕೇಳ್ರಲ್ಲ ಭಾಳ ಏನು ಬೇಡ ಹಾ ಪರಮಾತ್ಮ ಹಾ. ಅಂದ್ರೆ ಇದ್ರ ಅರ್ಥ ಏನು ಬೇಕಿರ್ಲೆ ಬರೇ ಪರಮಾತ್ಮ ಪರಮಾತ್ಮ ಅಂದ್ರ ಎಲ್ಲಾರು ಪರಮಾತ್ಮನ ಅನ್ನೋದಾಗೈತಿ ಹೌದು ಆದ್ರೆ ಹಾ. ಪರಮಾತ್ಮ ಅದ್ ಯಾಕೆ ಅಂತ? ಅಂದ್ರೆ ಇದ್ರ ಅರ್ಥ ಏನು ಹೌದು ಬರಿಗಡೆ ಅಲ್ಲಿ ಇಷ್ಟ ನೋಡ್ ಶಾನೆ ಅದಾರಿಪ್ಪ ಹೇಳ್ತಾರೆ ನೋಡು. ಹಾ, ಹಾ. ಅಂದ ರಾಜು ಕಾಶೀಮ ಈ ಜನ್ಮ ವ್ಯರ್ಥನೇನು ಕಳೆ ಮಾಡಲು ಮನೆಯಲ್ಲಿ ದೇವರಿದ್ದ ಮರುಗ ಮರುವಿಗೆ ಬೆದ್ದ ಹೊರಗ ಹುಡುಗಿರೆ ಎಲ್ಲಿ ಸಿಗಬಹುದು ಜಿಯಗ ತಾಯಿಯಗ ಆ